ರೆಡಿ ಆ್ಯಂಡ್ ರೆಡಿ ಟು ಗೋ. ಇವತ್ತು ಫುಲ್ ಜೀನ್ಸ್ ಜಕಾಸ್ ಡೇ. ನಾನಿವತ್ತು ನನ್ನ ಡ್ಯಾಲಸಿನ ಬಡ್ಡೀಸ್ ಜೊತೆ ಶಾಪಿಂಗ್ ಅಂಡ್ ಲಂಚಿಗೆ ಹೋಗ್ತಾ ಇದ್ದೀನಿ. ಡ್ಯಾಲಸ್ಗೆ ಬಂದಾಗಿಂದ ನಂಗೆ ಇವ್ರ ಗೊತ್ತು. ಒಂದು 8 ವರ್ಷದ ಫ್ರೆಂಡ್ಶಿಪ್. ಸ್ಲೋಲಿ ಆ ಫ್ರೆಂಡ್ಶಿಪ್ ಡೆವಲಪ್ ಆಯ್ತು. ಇವಾಗ ಒಂಥರ ಸಿಸ್ಟರ್ಸ್ ತರ ಆಗ್ಬಿಟ್ಟಿದ್ದಾರೆ. ಇಲ್ಲಿದ್ದಾರೆ ನನ್ನ ಬರ್ತ್ಡೇ ಗರ್ಲ್ಸ್. ಫುಲ್ ಜಿಂಗ್ ಜಾಂಗ್ ಆಗಿ ರೆಡಿ ಆಗಿ ನಾವು ಮಾಲ್ಗೆ ಬಂದಿದೀವಿ. ಶಾಪಿಂಗ್ ಮಾಡಿ ಅಲ್ಲೇ ಚೆನ್ನಾಗಿ ತಿಂದು ಉಂಡು ಹೋಗೋಣ ಅಂತ. ಲಾಸ್ಟ್ ಮಂತ್ ಬರ್ತ್ಡೇ ಆಗ್ಬಿಟ್ಟಿದೆ, ಆದ್ರೆ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಊರಲ್ಲಿಲ್ಲ ಅಂದ್ಬಿಟ್ಟು ಇವತ್ತು ಇಬ್ಬರನ್ನು ಎತ್ತಾಕೊಂಡ್ಬಂದು ಇಲ್ಲಿ ಫುಲ್ ಬರ್ತ್ಡೇ ಟ್ರೀಟ್ ನಡೀತಾ ಇದೆ. ಝಾರಾದಲ್ಲಿ ಒಂದು ಇನೋವೇಟಿವ್ ಚೆಕ್ಔಟ್ ವೇ ನೋಡಿದ್ವಿ. ಆ ಡಬ್ಬಾಗೆ ಬಟ್ಟೆ ಎಸೆದ್ರೆ ಸಾಕು ಆಟೋಮೆಟಿಕ್ ಸ್ಕ್ಯಾನಿಂಗ್ ಆಗಿ ಆ ಬಿಲ್ ಪ್ರಿಂಟ್ ಹೋಗ್ತಾ ಇತ್ತು. ಮೊದಲು ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ ಮಾಡಿಸ್ಬೇಕಿತ್ತು, ಆಮೇಲೆ ಸೆಲ್ಫ್ ಚೆಕ್ಔಟ್. ಇವಾಗ ಈ ತರ ಇನೋವೇಟಿವ್ ವೇಸು. ಟೆಕ್ನಾಲಜಿ. ಶಾಪಿಂಗ್ ಎಲ್ಲ ಮುಗಿಸಿ ನಮ್ಮ ಚೈಲ್ಡ್ ನ ಅವೇಕನ್ ಮಾಡಿ ನಾವು ಕುದುರೆಲ್ ಕುತ್ಕೊಂಡು ಮೆರಿಗೋ ರೌಂಡ್ ಅಂತ ಆಟ ಆಡಿದ್ದಾಯ್ತು. ಇಟ್ ವಾಸ್ ಸೋ ಫನ್. ನಂತರ ಅಲ್ಲೇ ಇದ್ದ ಚೀಸ್ ಕೇಕ್ ಫ್ಯಾಕ್ಟ್ರಿಗೆ ಲಗ್ಗೆ ಹಾಕಿದ್ವಿ. ವೆಜಿಟೇರಿಯನ್ ಊಟನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಅನ್ನಿಸ್ತು ನಂಗೆ. ಸ್ಟಫ್ಡ್ ಮಶ್ರೂಮ್, ಕ್ರಿಸ್ಪಿ ಕಾಲಿಫ್ಲವರ್, ಲೆಟಸ್ ರ್ಯಾಪ್ ಅಂಡ್ ಸಲಾಡ್ ಎಲ್ಲಾನು ಆಕ್ಚುಲಿ ಸಕ್ಕದಾಗಿತ್ತು. ಆಮೇಲೆ ಚೀಸ್ ಕೇಕ್ ಫ್ಯಾಕ್ಟ್ರಿಗೆ ಬಂದು ಚೀಸ್ ಕೇಕ್ ತಿಂದೇ ಇರಕ್ಕಾಗತ್ತಾ, ಅಲ್ಲೇ ಚೀಸ್ ಕೇಕ್ ತಗೊಂಡು ಬರ್ತ್ಡೇ ಗರ್ಲ್ಸ್ಗೆ ಬರ್ತ್ಡೇ ಕೇಕ್ ಕಟ್ ಮಾಡಿಸಿ ನಮ್ಮ ಪಾರ್ಟಿ ಮುಗೀತು.